ಐ ಗೈಸ್, ನಾನಿವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಮಾಡಕ್ಕೆ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ನಮ್ಮ ತಾತಂಗೆ ಬಂದ್ಬಿಟ್ಟು ಈ ತರ ತೊಂದರೆ ಕೊಡ್ತಿದ್ದೆ ಗೈಸ್. ಅದೇನಪ್ಪ ಅಂತ ಅಂದ್ರೆ ನಮ್ಮ ತಾತ ಬೀಡಿ ಸೇದೋಣ ಅಂದ್ಬಿಟ್ಟು ಬೆಂಕಿ ಕಡ್ಡಿ ಹಚ್ತಾ ಇದ್ರು ಗೈಸ್. ಆ ಬೆಂಕಿ ಕಡ್ಡಿನ ಬಂದಿ ಆರಿಸ್ತಾ ಇದ್ದೆ ಗೈಸ್. ಅದಕ್ಕೆ ನಮ್ಮ ತಾತ ಏನಂದ್ರು ನೋಡಿ ಗೈಸ್. ಅಯ್ಯೋ ಅದು ಕಡ್ಡಿ ಆಗೋಲ್ಲ. ಬೆಳಗ್ಗೆನೆ ಯಾಕೆ ಒದೆ ತಿನ್ಬೇಕು ಅಂದ್ಬಿಟ್ಟು ನಮ್ಮ ತಾತನ ಕೈಲಿ ಇನ್ನೇನು ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು ಯಾಕಪ್ಪ ಸುಮ್ಮನೆ ತೊಂದರೆ ಕೊಡೋದು ಅಂದ್ಬಿಟ್ಟು ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು ಗೈಸ್. ಈ ಥರ ರೆಡಿ ಆಗ್ಬಿಟ್ಟು ನಮ್ಮಪ್ಪನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಬಸ್ ಸ್ಟಾಪಿಗೆ ಡ್ರಾಪ್ ಹಾಕ್ಸ್ಕೊಂಡು ಆದಮೇಲೆ ಬಸ್ ಬಂತು ಗೈಸ್. ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋಯ್ತಿರ್ಬೇಕಾದಾಗ ಸಡನ್ ಆಗಿ ನನಗೆ ಗಣೇಶ ಕಾಣಿಸಿದ್ರು ಗೈಸ್. ಗಣೇಶಂಗೊಂದು ನಮಸ್ಕಾರ ಮಾಡಿಕೊಂಡು ನಾನು ಹೋಗಿದ್ದೆ ಕಾಲೇಜ್ಗೆ ಗೈಸ್. ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಗೈಸ್. ನನ್ನ ಫ್ರೆಂಡ್ಸ್ ಸಿಕ್ಕಾದ್ಮೇಲೆ ಇನ್ನೇನು ಕೆಲಸ ಅಂದ್ಬಿಟ್ಟು ಕ್ಲಾಸ್ಗೆ ಹೋಗೋಣ ಅಂತ ಕ್ಲಾಸ್ ಹತ್ರ ಹೋದ್ರೆ ಕ್ಲಾಸ್ ಒಳಗಡೆ ಬಿಡ್ತಾನೆ ಇಲ್ಲ ಗೈಸ್. ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಈಚೆ ನಿಂತಿದ್ದೋ ಗೈಸ್. ಕ್ಲಾಸ್ ಒಳಗಡೆ ಹೋದ್ರೆ ಸ್ಟೂಡೆಂಟ್ ಎಷ್ಟು ಜನ ಇದ್ರು ಅಂದರೆ ಗೈಸ್, ಜನ ಸಾಗರ ಗೈಸ್. ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಅಷ್ಟೊಂದೇನಿರಲಿಲ್ಲ ಗೈಸ್. 2 ಕ್ಲಾಸಲ್ಲೂ ಟೀಚರ್ಸ್ಗಳು ಬಂದ್ಬಿಟ್ಟು ಅವ್ರ ಸಿಲೆಬಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಗೈಸ್. 2 ಕ್ಲಾಸ್ ಕೇಳೋಷ್ಟರಲ್ಲೇ ಸುಸ್ತಾಗೋಯ್ತು ಗೈಸ್ ನನ್ನ ಫ್ರೆಂಡ್ಸ್ಗಳಿಗೆ. ಅದಕ್ಕೆ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಈಚೆ ಹೋದ್ರೆ ಪಾನಿಪುರಿ ಕಾಣಿಸ್ತು ಗೈಸ್. ಹೋಗಿ ಪಾನಿಪುರಿ ತಿನ್ಕೊ ಬಂದೋ ಗೈಸ್. ಅದಾದಮೇಲೆ 1 ಕ್ಲಾಸ್ ಕೇಳ್ದೋ ಗೈಸ್. 1 ಕ್ಲಾಸ್ ಕೇಳಿ ಕಾಲೇಜ್ ಬಿಟ್ಟರು ಗೈಸ್. ಕಾಲೇಜ್ ಬಿಟ್ಟಾದ್ಮೇಲೆ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ರೆ ನಮ್ಮಪ್ಪ ಮರಿಯಪ್ಪನ ಪಾಳ್ಯದ ಹತ್ರ ಬಂದ್ಬಿಡು ಅಂದರು ಗೈಸ್. ನಾನು ಮರಿಯಪ್ಪನ ಪಾಳ್ಯದ ಹತ್ರ ಬಂದಿದ್ರು ಇನ್ನೂ ನಮ್ಮಪ್ಪ ಬಂದಿರಲಿಲ್ಲ ಗೈಸ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮ್ಮಪ್ಪ ಬಂದರು ಗೈಸ್. ಏನಕ್ಕೆ ಅಂತ ಅಂದರೆ ನಾವು ಗಾಡಿ ತೊಗೋಬೇಕಾಗಿತ್ತು, ಒಂದು ಗಾಡಿ ಬೇಕಾಗಿತ್ತು ಗೈಸ್. ಅದಕ್ಕೆ ಗಾಡಿ ಶೋರೂಮ್ಗೆ ಹೋಗೋಣ ಅಂದ್ಬಿಟ್ಟು ಗಾಡಿ ಶೋರೂಮ್ಗೆ ಬಂದ್ಬಿಟ್ಟು ಗಾಡಿ ನೋಡ್ತಾ ಇದ್ದೋ ಗೈಸ್. ಒಂದು ಗಾಡಿ ನೋಡಿಕೊಂಡು ಆಮೇಲೆ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಹೋಟ್ಲಿಗೆ ಹೋದೋ ಗೈಸ್. ಹೋಟ್ಲಿಗೆ ಹೋಗಿ 2 ಬಿರಿಯಾನಿ ಆರ್ಡ್ರ್ ಮಾಡಿ ಬಿರಿಯಾನಿ ತಿಂದು ಬಂದೋ ಗೈಸ್. ಮನೆಗೆ ಬರೋಷ್ಟರಲ್ಲೇ 7 ಕಾಲಾಗಿತ್ತು ಗೈಸ್. ಇವತ್ತಾಗಿತ್ತು ಇದಿಷ್ಟು ವ್ಲಾಗ್. ಮತ್ತೆ ಸಿಗುವ ನಾಳೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.